ಇವತ್ತು ಇಲ್ಲಿ ಸಭೆ ಸೇರಿದ್ದು ಇದಕ್ಕೋಸ್ಕರ ಏನು ನಮ್ಮ ನಗರ ಅಭಿವೃದ್ಧಿ ಪ್ರಾಧಿಕಾರ ಕೋಲಾರಿಂದ ಹೊಸ ಒಂದು ನಿವೇಶನ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಮೊದಲು ಮೀಟಿಂಗ್ ಅಲ್ಲಿ ರೆಸಲ್ಯೂಷನ್ ಆಗಿ ಯಾವ ಜಾಗ ಮಾಡಿದ್ರೆ ಚೆನ್ನಾಗಿರುತ್ತೆ, ಟೌನ್ ಅಲ್ಲಿ ಯಾವ ಜಾಗ ನಾವು ಮಾಡ್ಕೋಬಹುದು, ಟೌನ್ ಹತ್ತಿರದಲ್ಲಿ ಇರುವಂತದ್ದು ಒಂದು ಪ್ಲಾನ್ ಮಾಡಿ ನಮ್ಮ ಹಮಾನಿಕೆರೆ ಅಚ್ಚುಕಟ್ಟು, ಆಮೇಲೆ ಗದ್ದೆಕಣ್ಣೂರು ಅಚ್ಚುಕಟ್ಟು, ಇದೆಲ್ಲ ನಾವು ಗಾಂಧಿನಗರ ಅಚ್ಚುಕಟ್ಟನ್ನ ಒಂದು ಲೇಔಟ್ ಮಾಡೋಣ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಂತ ನಾವೆಲ್ಲ ಒಂದು ತೀರ್ಮಾನ ಮಾಡ್ಕೊಟ್ಟಿದ್ವಿ. ಆಮೇಲೆ ಸರ್ಕಾರಕ್ಕೂ ಪ್ರಸ್ತಾಪವನ್ನ ಸರ್ಕಾರವನ್ನು ನೀವು ಮಾಡಿ ಒಪ್ಪಿಗೆ ಮಾಡಿ ಅಂತ ಹೇಳಿದ್ರು. ಸರ್ಕಾರ ನಿಮ್ಗೆ ಏನಾದ್ರು ದುಡ್ಡು ಕೊಡ್ತಾ ಇದ್ರೆ ಎಷ್ಟು ಬೇಕು ದುಡ್ಡು ಕೊಡ್ತೀವಿ ನಾವು ಅಂತ ಹೇಳಿದ್ರು. ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಸುರೇಶ್ ಅವರು ಹೇಳಿದ್ದಾಗಲಿ ಅದನ್ನು ಪ್ಲಾನ್ ಮಾಡ್ಕೊಂಡು ನಾವು ಇವತ್ತು ರೈತರನ್ನ, ಯಾಕಂದ್ರೆ ರೈತರು ಕೇಳ್ಬಿಟ್ಟೆ ಮಾಡ್ಬೇಕಲ್ಲ, ರೈತರ ವಿರೋಧದಲ್ಲಿ ಮಾಡಕ್ ಆಗೋದಿಲ್ಲ, ರೈತರು ಕೇಳ್ಬಿಟ್ಟೆ ಮಾಡ್ಬೇಕು. ಆವತ್ತು ಜನ ಬಂದ್ಬಿಟ್ಟು ನಾವ್ ಇನ್ನೊಂದು ಲೇಔಟ್ ಮಾಡಕ್ ಹೋದಾಗ ಈ ಲೇಔಟ್ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಇವಾಗಲೂ ನೀವು ಪತ್ರಕರ್ತರಿಗೆ ಹೋಗಿ ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ UGD ಲೈನ್ಸ್ ಹೋಗಿರೋದು ರಿಪೇರಿ ಮಾಡಿದೀವಿ, ಲೈಟಿಂಗ್ಸ್ ಹಾಕಿದೀವಿ, ಆಮೇಲೆ 10 ಬೋರ್ ಹಾಕಿದೀವಿ, ನೀರಿನ ಸಮಸ್ಯೆ ಬಗೆಹರಿಸಿದೀವಿ, ಆಮೇಲೆ ತಾರ್ ರೋಡ್ಸ್, ಸಿಮೆಂಟ್ ರೋಡ್ಸ್ ಎಲ್ಲವನ್ನು ಮಾಡಿದೀವಿ. 10 ಕೋಟಿ ವೆಚ್ಚದಲ್ಲಿ ಮಾಡಿದ್ದೀವಿ. 3 ಕೋಟಿ ವೆಚ್ಚದಲ್ಲಿ ಪೈಪ್ ಲೈನ್ಸ್, UGD ಲೈನ್ಸ್, ವಾಟರ್ ಸಂಬಂಧಪಟ್ಟಂಗೆ 10 ಬೋರ್ ಹಾಕಿ ಮಾಡಿದೀವಿ. ಆಮೇಲೆ ಇವಾಗ ಪಕ್ಕದಲ್ಲಿ ಹಂಗೆ ಕೂಡ ಲೆವೆಟ್ ಅಟ್ಯಾಚ್ ಆಗಿರ್ತಕ್ಕಂಥದ್ದು, ಅದಕ್ಕೂ 15 ಕೋಟಿ ರೂಪಾಯಿ ಇವತ್ತು ಇಟ್ಕೊಂಡಿದ್ದೀವಿ. 15 ಕೋಟಿ ರೂಪಾಯಿ ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ಇದೆ. ಇವಾಗ ಅದನ್ನು 1 ತಿಂಗಳು 1.5 ತಿಂಗಳು ಒಳಗಡೆ ಕೆಲಸವನ್ನು ಅದನ್ನು ಮಿಕ್ಕಿದ್ದನ್ನು ಕೆಲಸನ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಹಳೆ ಕೂಡ ಲೆವೆಟ್ ಏನಿದೆಯೋ ಕೂಡ ಲೆವೆಟ್ ಅನ್ನ ಎಲ್ಲವನ್ನು ಡೆವಲಪ್ಮೆಂಟ್ ಮಾಡಿ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋ ತೀರ್ಮಾನ ತಂದಿದ್ದೀವಿ. ಇದನ್ನೆಲ್ಲ ಡೆವಲಪ್ ಮಾಡಿದ ತಕ್ಷಣ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಇದಾದ್ಮೇಲೆ ಏನು ಹೊಸ ಲೆವೆಟ್ ಒಂದು ಮಾಡಬೇಕು ಅನ್ನೋದ್ರಿಂದ ಇವಾಗ ಏನು ನಾವು ಗದ್ದೆಕಣ್ಣೂರು, ನಮ್ಮ ಅಮಾನಿಕೆರೆ ಅಚ್ಚುಕಟ್ಟು, ಗಾಂಧಿನ ಒಂದಷ್ಟನ್ನ ನಾವು ತಗೊಂಡು ರೈತರನ್ನೆಲ್ಲ ಕರೆದು ಇವತ್ತು ಮಾತಾಡಿದ್ದೀವಿ, ಚರ್ಚೆ ಮಾಡಿದ್ವಿ. ರೈತರು ಕೆಲವರು ನಮಗೆ ಹೇಳಿದ್ದಾರೆ ನಾವೆಲ್ಲರೂ ಮುಂದೆ ಬಂದು ಕೊಡಕ್ಕೆ ಕೊಡ್ತೀವಿ ಅಂತ ಹೇಳಕ್ ಆಗಲ್ಲ, ಆದ್ರೆ ನಾವು ಕೊಡ್ತೀವಿ ಅಂತ ಕೆಲವರು ಹೇಳಿದ್ದಾರೆ. ನನ್ನ ಮೈಕಲ್ಲೂ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ರೈತರು ನಾವು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಯಾರು ಬಂದಿರೋರು ಯಾರು ನಮಗೆ ಕೊಡ್ತೀವಿ ಅಂತ ಯಾರು ಹೇಳಿಲ್ಲ. ಎಲ್ಲ ಕೊಡ್ತೀವಿ ಅಂತ ಯಾರು ಹೇಳಿದ್ದಾರೆ. ಅದರಿಂದ ನಾವು ನೆಕ್ಸ್ಟ್ ಟೈಮ್ ಕೊಟ್ಟಿದ್ದೀವಿ. ಇನ್ನ 1 ತಿಂಗಳು ಟೈಮ್ ಕೊಟ್ಟಿದ್ದೀವಿ. ನಮಗೆ 50-50 ರೇಷಿಯೋದಲ್ಲಿ ಕೊಟ್ಟರು ಓಕೆ, ಜಾಯಿಂಟ್ ವೆಂಚರ್ ಅಲ್ಲಿ ಇಲ್ಲ ಪರ್ಚೇಸ್ ಬಂದ್ರು ಓಕೆ, ಎರಡಕ್ಕೂ ನಾವು ಕೂಡ ರೆಡಿ ಇದ್ದಾರೆ. ಚೇರ್ಮನ್ ಕೂಡ ಅಧ್ಯಕ್ಷರು ರೆಡಿ ಇದ್ದಾರೆ, ನಮ್ಮ ಮೆಂಬರ್ಸ್ ರೆಡಿ ಇದೆ. ಇದನ್ನೆಲ್ಲ ತೀರ್ಮಾನ ಮಾಡಿಕೊಂಡು ಒಂದು ಒಳ್ಳೆ ಲೇಔಟ್ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ. ಅದಕ್ಕೆ ಜನ ಸಹಕಾರ ಮಾಡಿದ್ರೆ ಮಾಡ್ತೀವಿ, ಜನ ಸಹಕಾರ ಕೊಟ್ಟರೆ ಮಾಡೋದಿಲ್ಲ. ನನಗೇನು ಹೋಗಿ ನಾನೇ ನನ್ನ ಮನೆಗೆ ಮಾಡ್ಕೊಳ್ಳೋಣ, ಅಧ್ಯಕ್ಷ ಮನೆಗೆ ಮಾಡ್ಕೊಳ್ಳಿ, MLC ಮನೆ ಇಲ್ಲ, ನಮ್ ಕೂಡ ಮೆಂಬರ್ಸ್ ಏನು ಅವ್ರ ಮನೆಗಳಿಗೆ ಅವ್ರಿಗೇನೋ ಸೈಟ್ಗಳು ಮಾಡ್ಕೊಳ್ಳೋದೇನು ಇದೆಯಾ. ಇವಾಗ ನಮ್ದು ಇಲ್ಲಿ 333 ಸೈಟ್ ಇದೆ. ಆ ಸೈಟ್ ಅನ್ನು ಮಾತ್ರ ನಮಗೆ ಒಂದು 250 ಕೋಟಿ 300 ಕೋಟಿ ದುಡ್ಡು ಬರುತ್ತೆ, ಅಷ್ಟು ದುಡ್ಡು ಬರುತ್ತೆ. ಆ ದುಡ್ಡು ಬಂದಾಗ ಹಿಂಗೆ ಇನ್ವೆಸ್ಟ್ಮೆಂಟ್ ಮಾಡಿ ಲೇಔಟ್ ಮಾಡಿ ಜನರಿಗೆ ಏನಾದ್ರು ಕೊಡೋಣ ಅಂತ ಉದ್ದೇಶ. ಆ ದುಡ್ಡು ನಮ್ಮ ಹತ್ರ ಇದ್ರೆ ಗೌರ್ಮೆಂಟ್ ಅಲ್ಲಿ ಯಾವ್ದೋ ಡಿಪಾರ್ಟ್ಮೆಂಟ್ ದುಡ್ಡು ಬೇಕಾದ್ರೆ ಅದನ್ನ ಕೊಡ್ರಿ, ಆಮೇಲೆ ಕೊಡ್ತೀವಿ ಅಂತ ಅಲ್ಲಿ ಹೋಗಿದ್ರೆ ಅದು ವಾಪಸ್ ಬರಲ್ಲ, ಮುಗೀತು ಕತೆ ಅಲ್ಲಿ. ಆ ತರ ಅದರಿಂದ ಅದನ್ನ ಇಟ್ಕೊಂಡು ಏನಾದ್ರು ಡೆವಲಪ್ ಮಾಡಬೇಕು ಉದ್ದೇಶ ಇದೆ. ಅದಕ್ಕೆ ರೈತರನ್ನ ಕೇಳಿದ್ದೀವಿ. ಇನ್ನ 1 ತಿಂಗಳು 2 ತಿಂಗಳು ಆದ್ಮೇಲೆ ಇನ್ನ ಒಂದು ಸಭೆ ಮಾಡ್ತೀವಿ. ಆ ಸಭೆನಲ್ಲಿ ಫೈನಲ್ ಎಷ್ಟು ಎಕರೆ ಅಂತ ನೀವು ಗುರುತಿಸಿದ್ರಿ? ಟೋಟಲ್ ಇವಾಗ ಸದ್ಯ ಜಾಸ್ತಿ ಇದೆ. ಈಗ ಗುರುತಿರೋದು 167 ಎಕರೆ ಗುರುತಿಸಿದ್ವಿ. ಆ ಪ್ರದೇಶದಲ್ಲಿ 167 ಎಕರೆ ಗುರುತಿಸಿದ್ವಿ. ಇಷ್ಟವರೆಗೂ ಪ್ಲಾನು ತುಂಬಾ ಜನ ಬರ್ತಾರೆ. 5 ಗುಂಟೆ 6 ಗುಂಟೆ 10 ಗುಂಟೆ ಎಲ್ಲ ಇದೆ. ಹೆಚ್ಚು ಕಮ್ಮಿ ಅಂದ್ರೆ ಒಂದು 300 ಜನ 400 ಜನನೇ ಬರ್ಬೋದು. ಆ ರೈತರಿಗೆ ಬಂದಿದ್ರು? ಎಲ್ಲರೂ ಬಂದಿಲ್ಲ, ಮಾತ್ರ ಬಂದ್ಯಾರೋ, ನಾಯಕರು ಮಾತ್ರ ಬಂದ್ಯಾರೋ? ಕೆಲವರು ರೈತರು ಬಂದಿದ್ದಾರೆ, ನಾಯಕರು ಬಂದಿದ್ದಾರೆ. ಇನ್ನು ಮಿಕ್ಕಿದ ರೈತರು ನಮ್ಗೆ ಹೇಳಿದಾರಲ್ಲ ಕೆಲವರೆಲ್ಲ ನಾವು ಕೊಡ್ತೀವಿ. ರೈಟಿಂಗ್ ಅಲ್ಲಿ ಏನೋ ತಗೊಳ್ಳಿಕ್ಕೆ ಎಲ್ಲರ ಹತ್ರ ಇದ್ದೀರಾ? ಇವತ್ತು ಮಾಹಿತಿಯನ್ನ ಹಂಚ್ಕೊಂಡಿದ್ದೇವೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಡೈರೆಕ್ಟ್ ಯಾರು ಕೊಡ್ತೀವಿ ಅಂತ ಅವ್ರು ಬಂದು ಹಂಚಿ ಕೊಡ್ಬೋದು. ಬಂದು ಆವಾಗ ಮೆಜಾರಿಟಿ ನೋಡ್ತೀವಿ, ಮೆಜಾರಿಟಿ ಜಾಸ್ತಿ ರೈಟ್ ಕೊಟ್ಟರೆ ಅದನ್ನು ಇದು ಮಾಡ್ಕೊಂತೀವಿ, ಸಾಧನೆ ಮಾಡ್ಕೊಂತೀವಿ. ಹೌದು, ಜಾಸ್ತಿ ಜನ ರೈತರು ಕೊಟ್ಟರೆ ಮಾಡ್ಕೊಂಡು ಭೂಸ್ವಾಧೀನ ಅಂತ ಒಂದು ಪದ ಬಳಸಿ ಇದನ್ನ ಭೂಸ್ವಾಧೀನ ಅಲ್ಲ, ನಾನು ಹೇಳಿದ್ದೆ ಅಂದ್ರೆ ಆಪ್ಷನಬಲ್ ಹೆಂಗೆ ಇರುತ್ತೆ. ನಾವು ಅದನ್ನೆಲ್ಲ ಬಿಟ್ಟು ನಿಮ್ಮ ಮುಂದೆ ಬಂದಿದ್ದೀವಿ. ಆಪ್ಷನ್ ಇದೆ, ಆದ್ರೆ ನಾವು ಅದನ್ನ ಕೈ ಹಾಕಲ್ಲ. ನಿಮ್ಮ ಹತ್ರ ಬಂದಿದ್ದೀವಿ, ನೀವು ಮಾಡಿ. ಒಳ್ಳೆ ಕೆಲಸ ಮಾಡಕ್ ಹೋಗ್ತಾ ಇದ್ದೀವಿ, ಕೆಟ್ಟ ಕೆಲಸ ಏನಲ್ಲ, ನಮ್ಮನೆ ಕೆಲಸ ಇಲ್ಲ, ಕೋಲಾರ ಜನಕ್ಕೆ ಮಾಡ್ಬೋದು. ಅದಕ್ಕೆ ಅದನ್ನ ಮಾಡಕ್ ಹೋಗ್ತಾ ಇದ್ದೀವಿ. ಎಲ್ಲ ಸಹಕಾರ ಮಾಡಿ ಅಂತ ಹೇಳಿದೀವಿ.
ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಕರಿತೀವಿ, ನಮ್ಮ ಕೂಡ ಅಧ್ಯಕ್ಷ ಅನಿಪನ್ ಅವರ ಅಧ್ಯಕ್ಷತೆಯಲ್ಲಿ ಕರಿತೀವಿ. ಆವಾಗ ಇನ್ನ ಕೊಡೋರಿದ್ರೆ ಯಾರಾದ್ರೂ ಅರ್ಜಿಗಳನ್ನು ತಗೊಂಡು ಕೊಡ್ಬೋದು. ಈ ಫೋಟೋಗಳು ಬಂದ್ಬಿಟ್ಟು ಏನು ಅಂತ ಹೇಳಿದ್ರೆ, ಇದು ಸೋಲಾರ್ ಎಂಟ್ರೆನ್ಸ್ ನಮ್ಮ APMC ಇಂದ ಮಾಲೂರ್ ಕಡೆ ಎಂಟ್ರೆನ್ಸ್ ಆಗ್ತೀವಲ್ಲ, ಅದ್ರದ್ದು ಇದು ಇದರ ಪ್ಲಾನ್ ಮಾಡಿದೀವಿ ಡೆವಲಪ್ ಮಾಡೋದಕ್ಕೆ. ಆಮೇಲೆ ಟವರ್ ಕಡೆಯಿಂದ ಹೋಗ್ತೀವಿ, ಆ ಕಡೆಯಿಂದ ಬರ್ತೀವಲ್ಲ ಆ ಸರ್ಕಲ್, ಅಲ್ಲಿ ಕೋಲಾರ ಇದು ಮಾಡ್ತೀವಿ. ಆಮೇಲೆ ಮೆಕ್ಕೆ ಸರ್ಕಲ್ ಮಾಡ್ತೀವಿ. ಆಮೇಲೆ ನಮ್ಮ ಜಿಲ್ಲಾ ಪಂಚಾಯತ್ ಶ್ರೀನಿವಾಸಪುರ ಎಲ್ಲ ಟೆಂಡರ್ ಅಲ್ಲಿ ಇದೆ. ಅದಕ್ಕೆ ಪ್ಲಾನ್ಸ್ ಎಲ್ಲ ಇದು ಟೆಂಡರ್ ಅಲ್ಲಿ ಇದೆ. ಇನ್ನೊಂದು 15 ದಿವಸ 20 ದಿವಸದಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿ ಇದೆಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಬಂದು ಅದಕ್ಕೆ ಈ ನಿವೇಶನ ಇದು ಏನು ತಗೊಳ್ತೀರಿ ಅದನ್ನ ಯಾವ ರೀತಿ ಸ್ಟ್ರಕ್ಚರ್ ಮಾಡಬೇಕು ಅಂತ ಏನಾದ್ರು ರೂಪರೇಷೆ ಇದೆಲ್ಲ ಮಾತಾಡಿ ಎಲ್ಲ ಆದ್ಮೇಲೆ ಮಾಡ್ಬೇಕು. ಇಷ್ಟು ಸುಮ್ಮನೆ ಮೊದಲೇ ಮಾಡ್ಬಿಟ್ಟು ಆಮೇಲೆ ಏನೋ ಮಾಡ್ಬಿಟ್ಟವ್ರು ಇವರು ಅಂತ ತಿರ್ಗಾ ಗಲಾಟೆ ಬರ್ತಾರೆ ನಮ್ಮೆಲ್ಲ. ಹಂಗೆಲ್ಲ ಅವ್ರು ಒಪ್ಪಿಗೆ ಇಲ್ಲದೆ ಏನೋ ಮಾಡೋದು. ಇವತ್ತು ಯಾರೋ ಕೆಲವರೆಲ್ಲ ಒಪ್ಪಿಗೆ ಕೊಡಲ್ಲ ಅಂತ ಹೇಳ್ತಾ ಇದ್ರು. ಕೊಡಲ್ಲ ಅಂತ ಹೇಳಿದ್ರು. ಕೆಲವರು ನಮಗೆ ಇವಾಗ ಒಂದು 10 ಜನ ಒಪ್ಪಿಗೆ ಮಾತಾಡಿದ 10 ಜನ 10 ಜನದಲ್ಲಿ ಒಪ್ಪಿಗೆ ಕೊಡಲ್ಲ ಅಂದ್ರು. ನಮಗೊಂದು 20 ಜನ ಒಪ್ಪಿಗೆ ಕೊಟ್ಟಿದ್ದಾರೆ. ಅದು ಎಲ್ಲರನ್ನೂ ಕುಂಡ್ರಿಸಿ ಮಾತಾಡ್ತೀವಿ. ಎಲ್ಲರೂ ಕುಂಡ್ರಿಸಿ ಕಮೆಂಟ್ ಮಾಡಿ ಮಾತಾಡಿದ ಮೇಲೆ ತೀರ್ಮಾನ. ಇವತ್ತು ಮಾಹಿತಿ ಕಳ್ಸಿಕೊಟ್ಟಿದ್ವಿ. ಇನ್ನೂ ಒಂದೆರಡು ತಿಂಗಳು ನೋಡೋಣ.